ಕಲ್ತಂತವ್ರು ಈಗ ಉದ್ಯೋಗ ಬಂದು ಹತ್ತಾರ ಅವ್ರು ಒಕ್ಕಲ್ತನಕ್ಕೆ ಬಂದು ಹತ್ತಾರ ಲಾಭ ಇಲ್ಲಂದ್ರೆ ಹೆಂಗೆ ಹತ್ತಾರ ರೀ ಲಾಭದ ಬೆಳೆ ನೀವು ಕಬ್ಬು ಅಂತ ಹೇಳಿದ್ರಿ ಕಬ್ಬಿನಾಗ ಪ್ರತಿ ಟನ್ನಿಗೆ 12 ರೂಪಾಯಿ ಲಾಸ್ ಆಗ್ತದೆ ಇದು ಓಪನ್ ಚಾಲೆಂಜ್ ಇದು ಒಂದು ಎಕರೆ ಕಬ್ಬು ಬೆಳೆದ ಎಷ್ಟು ಖರ್ಚು ಮಾಡ್ತೀರಿ ಸ್ವತಃ ನಿನ್ನೆ ಶಶಾಂಕ್ ಗುರೂಜಿ ಅವ್ರು ಹೇಳಿದ್ರು 2 ಲಕ್ಷ ಅಂತ ಅವ್ರ ಕಡೆಗೆ 1.5 ಲಕ್ಷ ಖರ್ಚು ಮಾಡ್ತೀರಿ ಆ 1.5 ಲಕ್ಷ ನೀವು ಬಡ್ಡಿ ತೆಗೆದು ಹಾಕ್ಬೇಕಂತ ದುಡ್ಡು ಅದನ್ನು ನಿಮ್ಮ ಕಡೆ 10 ಗಂಟೆ ಎಲ್ಲರೂ ಸಾಲ ಡಿ ಸಿ ಬ್ಯಾಂಕಿಗೆ 1 ಲಕ್ಷ ಸಾಲ ಕೊಡೋದು ಬೆನ್ನ ಹಚ್ಚಿದ್ರು ನಾವು ಶೂನ್ಯ ಬಡ್ಡಿ ಇರಲಿ ಏನೂ ಇಲ್ಲ ಸಾಲ ಅಲ್ಲ ನಮಗೆ ಯಾರೂ ಸಾಲನೂ ಕೊಡೋದಿಲ್ಲ 40,000 50,000 ಸ್ವತಃ ಉಸ್ತುವಾರಿ ಸಚಿವರು ಒಂದು ಕಡೆ ಹೇಳ್ಕೊಂಡವ್ರು ಇಲ್ಲರಿ ನಮ್ಗೆ 40,000 ಮೇಲೆ ಕೊಡೋಕೆ ಬರೋದಿಲ್ಲ ಅಂತೇಳಿ ನೀವು ಸ್ಟ್ರೈಕ್ ಮಾಡ್ತೀರಿ ಮತ್ತು ಅದೇನೋ ಗುದ್ದೆ ಆಡ್ತೀರಿ ಒಂದು 60,000 ಬಂದು ನಿಲ್ತೈತಿ ಆದ್ರೆ ಮತ್ತೆ 40,000 ರೂಪಾಯಿ ಸಾಲ ಉಳಿದಿಲ್ಲಲ್ಲ ಅದಕ್ಕೆ ಈ ರಾಜಕೀಯ ವ್ಯವಸ್ಥೆ ಏನದಲ್ಲ ಇದು ಬದಲು ಮಾಡೋ ಸಲುವಾಗಿ ಕಾನ್ಸಿಲ್ ಆಗ್ಬರಂಗೆ ಪ್ರತಿಯೊಬ್ಬರು ಕಾನ್ಸಿಲರ್ ಆಗ್ಬೇಕು ಇವತ್ತು ಇರಾನ್ ನೋಡ್ರಿ ಇರಾನದೊಳಗೆ 45 ಮಂದಿ ಲೀಡರ್ಗಳೆಲ್ಲ ಕೊಲೆ ಒಳಗಿದ್ರು ಇಸ್ರೇಲ್ ಮತ್ತು ಅಮೇರಿಕಾದವರು ಆದರೂ ಅಲ್ಲಿ ಯುವಕರು ಪ್ರತಿಯೊಬ್ಬನೂ ಅಲ್ಲಿ ಯೋಧಾಗಿಬಿಟ್ಟ ಇವತ್ತು ಅಮೇರಿಕಾ ಡೋಗಿ ಸಲಾಮಿ ಅಂತ ಪ್ರಸಂಗ ಬಂದಿಂತದ್ದು ಹಂಗೆ ಇಲ್ಲಿ ರೈತರು ಹೇಳ್ತಾರೆ ಅಂತಾರಪ್ಪ ಅಂದ್ರೆ ಜಾಣರು ಅದಾರಂದ್ರೆ ತಮ್ಮ ಹಕ್ಕು ತಂದುಕೊಂಡ್ರೆ ನೀರಿಗೆ ಹೋರಾಟ ಮಾಡೋದು ನಮ್ಮ ಬೆಲೆ ಹೆಚ್ಚು ಮಾಡ್ಲಿಕ್ಕೆ ಹೋರಾಟ ಮಾಡೋದು ನಮ್ಮ MSP ಕೊಡೋದು ಹೋರಾಟ ಮಾಡೋದು ಹೋರಾಟ ಎಷ್ಟು ಹೋರಾಟ ಮಾಡ್ತೀರಿ ಒಂದೇ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ 25 ಲಕ್ಷ ಬರ್ತಾನೆ ರೀ 50 ಲಕ್ಷ ಬರ್ತಾನೆ ಅಂತ ಇಟ್ಕೊಳ್ಳೋ ನಾವು ಇಲ್ಲಂತಲ್ಲ ಅಷ್ಟು ಜನ ಬಂದವ್ರಿಗೆ ಅಲ್ಲಿ ಪರಿಸ್ಥಿತಿ ಏನು ಅಲ್ಲಿ ಇರ್ಕೊಳ್ಳೋದು ಹೆಂಗೆ ಎಂತ ಏನು ಮಂದಿ ಅಷ್ಟು ಗೋಳ ಇದೆ ನಿಮ್ಗೆ ಗೊತ್ತದ ಜನ ಯಾವ ರೀತಿಯಾಗಿ ತೊಂದರೆ ಅನುಭವಿಸಿದ್ರು ಅಂತೇಳಿ ಅದಕ್ಕಿಂತಲೂ ನಿಮ್ಮ ಕೈಲೇ ಇದೆ ಪ್ರತಿಯೊಂದು ಹಳ್ಳಿಗೂ ಜಾಗೃತಿ ಮಾಡಿ ಮತದಾನ ಬರ್ತದೆ ಇಲೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಯಾರಪ್ಪ ಯೋಗ್ಯರಿದ್ದಾರೆ ಅವ್ರಿಗೆ ಹಾಕಿ ಮತ ದುಡ್ಡು ತೊಗೊಂಡು ಹೊರಟಾಗೋದು ಬಂದ್ ಮಾಡಿರಿ ಇದನ್ನು ಎಚ್ಚರಿಕೆ ಕೊಡ್ರಿ ಎಲ್ಲರಿಗೂ ರೈತರಿಗೆ ನಿಮಗೆ ರೇಟ್ ಬರಬೇಕಾಯ್ತಪ್ಪ ನಿಮ್ಮ ಬೆಳೆ ರೇಟ್ ಬರಬೇಕಾಯ್ತು ಪ್ರತಿಯೊಂದು ಹಳ್ಳಿಗೂ ಗೋಡಾರು ಕಳಿಸ್ಕೋರಿ MS ಸ್ವಾಮಿನಾಥನ್ ಹೇಳಿದಂಥ C2+2 ಇದು ಯಾವುದೇ ಸರ್ಕಾರ ಬಂದು ಮಾಡಬೇಕಾದಲ್ಲ ಅದು ಮಾಡೋದಂದ್ರೆ ಸರ್ಕಾರ ಬೇಡ ನಮಗೆ ಅಂತ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದಾಗ ಏನಾದರೂ ಪರಿಹಾರ ಸಿಗ್ತದೆ ವಿನಃ